ಸಂಭ್ರಮ ಪಟ್ಟೆ ಅಂದರೆ ಸಾಹಿತ್ಯ ಅನ್ನುವುದು ಕೇವಲ ಪುಸ್ತಕ ಪ್ರಕಾಶನ ಮತ್ತು ಪುಸ್ತಕ ಬರವಣಿಗೆಗೆ ಸೀಮಿತಗೊಳ್ಳದೆ ಶಿಕ್ಷಣ ಕ್ಷೇತ್ರಕ್ಕೂ ವಿಸ್ತಾರವಾಯ್ತಲ್ಲ ಅಂಥೇಳಿ ಒಂದು ಸಂಭ್ರಮ ನನಗಾಯ್ತು. ಶಿಕ್ಷಣ ಕ್ಷೇತ್ರದಲ್ಲೇ ಇರೋದ್ರಿಂದ ಅವ್ರ ಜೊತೆಗೆ ತುಂಬ ಕೆಲಸ ಮಾಡಿರೋದ್ರಿಂದ ಇವತ್ತು ನನಗೂ ಕೂಡ ಇಲ್ಲೊಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಸಂಘಟಕರಿಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನನ್ನ ಸಿಲೆಬಸ್ ಮುಗಿದಿದೆ ಅಂತ ಖುಷಿ. ಶಾಸಕರು ಒಂದು ಸ್ವಲ್ಪ ವಿಷಯ ಪ್ರಸ್ತಾಪ ಮಾಡಿದರು, ಅವರು ಅದನ್ನು ವಿಸ್ತಾರ ಮಾಡಿದರು. ಹಾಗಾಗಿ ಶೈಕ್ಷಣಿಕವಾಗಿ ಯಾವ ವಿಚಾರಗಳು ನಮ್ಮ ತಲೆಯನ್ನು ತುಂಬ ಬಾಧಿಸ್ತಾ ಇದೆ, ನಮಗೆ ಹೇಗೆ ಕನ್ನಡ ಮಾಧ್ಯಮದ ಉಳಿಯುವಿಕೆ ಹೇಗೆ ಅದೊಂದು ಸವಾಲಾಗಿ ಉಳಿದಿದೆ ಅನ್ನೋದನ್ನು ನಾವಿವತ್ತು ಇನ್ನಷ್ಟು ವಿಸ್ತಾರಗೊಳಿಸೋದಕ್ಕೆ ನಾನು ನನ್ನ ಮುಂದಿನ ಒಂದು 10-12 ನಿಮಿಷಗಳ ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಆಗ ಕುವೆಂಪು ಅವ್ರ ಸಮಯ ಇರ್ಬೋದು, ದ.ರಾ ಬೇಂದ್ರೆ ಅವ್ರ ಸಮಯ ಇರ್ಬೋದು. ಆಗ ನಮ್ಮ ಎದುರುಗಡೆ ಒಬ್ಬ ವೈರಿ ಅಂತೇಳಿ ಒಬ್ರು ಕಾಣಿಸ್ತಾ ಇದ್ರು. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು. ಹಾಗಾಗಿ ನಾವು ಸುಲಭವಾಗಿ ಅವ್ರ ಮೇಲೆ ಹಾಕ್ಬೋದಿತ್ತು. ಶಿಕ್ಷಣದಲ್ಲಿ ಏನೇ ತೊಂದರೆಗಳಾದರೆ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕನ್ನಡ ಮಾಧ್ಯಮದ ಮೇಲೆ ಅವರ ಪ್ರಭಾವ ಜೋರಾಗಿದೆ. ಇಂಗ್ಲೀಷನ್ನು ಅವರು ಮುಂಚೂಣಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಅವರು ಹೋದ್ಮೇಲೂ ನಮ್ಗೆ ಇಂಗ್ಲೀಷ್ ಮೀಡಿಯಮ್ಮಿನ ವ್ಯಾಮೋಹ ಬಿಟ್ಟು ಹೋಗಲಿಲ್ಲ. ಅಂದರೆ ನಮ್ಮ ಎದುರುಗಡೆ ನೇರವಾಗಿ ವೈರಿಗಳು ಯಾರೂ ಕಾಣಿಸ್ತಾ ಇಲ್ಲ. ಸರ್ಕಾರ ಅಂತ ನಾವು ಸ್ವಲ್ಪ ಹೇಳ್ಬೋದು, ಆದರೆ ಸರ್ಕಾರವಾಗಿ ನಾವೇ ಇರ್ತೀವಿ. ಹಾಗಾಗಿ ನೇರವಾಗಿ ನಾವು ವೈರಿಯನ್ನು ಗುರುತಿಸುವುದಕ್ಕೆ ಇಂಗ್ಲೀಷ್ ಮೀಡಿಯಮನ್ನು ಈ ಥರ ಜನಮಾನಸದಲ್ಲಿ ಅದ್ರ ಬಗ್ಗೆ ಒಂದು ಆಶಯವನ್ನು ತಂದಿದ್ರಲ್ಲಿ ನಾವು ವೈರಿಯನ್ನಾಗಿ ಯಾರನ್ನೂ ಗುರುತಿಸೋದಕ್ಕೆ ಆಗೋದಿಲ್ಲ. ಜನರ ಮನಸ್ಸಲ್ಲಿ ಇಂಗ್ಲೀಷ್ ಕಲಿತ್ರೆ ಒಳ್ಳೆಯದು, ನನ್ನ ಮಗುಗೆ ಬಹಳ ಒಳ್ಳೆಯ ಭವಿಷ್ಯ ಇಂಗ್ಲೀಷ್ ಮೀಡಿಯಮಲ್ಲೇ ಸಿಗುತ್ತೆ ಅಂಥೇಳಿ ಒಂದು ಆಶಯವನ್ನು ಮೂಡಿಸುವಲ್ಲಿ ಆ ಹಿಂದಿನ ವ್ಯವಸ್ಥೆಗಳು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಸೊ ನಮ್ಮ ಶಾಲೆ ಉಳಿಬೇಕು ಅಂದರೆ ನಮ್ಮ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ ಬರಲೇಬೇಕು ಸರ್ ಅಂಥೇಳಿ ಸರ್ಕಾರಿ ಶಾಲೆಯ ಶಿಕ್ಷಕರು ಕೂಡ ಪ್ರಾಮಾಣಿಕವಾಗಿ ಅಂದ್ಕೊಂಡು ಅದನ್ನು ಬಹಳ ಕಷ್ಟಪಟ್ಟು ಆ ಮಾಧ್ಯಮದ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ಹೋರಾಟವನ್ನು ಮಾಡ್ತಾ ಇರೋದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಹತ್ತಿರದ ಒಂದು ಶಾಲೆಗೆ ನಾವು ಇಂಗ್ಲೀಷ್ ಮೀಡಿಯಮ್ ಶುರು ಮಾಡಿ ಅಂತ ನಾನು BO ಇದ್ದಾಗ ಕೇಳೋಕ್ಕೆ ಹೋಗಿದ್ದೆ. ಸರ್, ನಾನು ಬದುಕಿರೋವರೆಗೆ ನಮ್ಮ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ ಬರೋಕ್ಕೆ ಬಿಡೋದಿಲ್ಲ ಅಂತ ಒಂದು ಟೀಚರ್ ಹೇಳಿದರು. ಅವತ್ತು ನನಗೆ ಬಹಳ ಆಶ್ಚರ್ಯ ಮತ್ತು ಖುಷಿ ಕೂಡ ಆಗಿತ್ತು. ಈ ಥರದ ಕೆಲವು ಶಿಕ್ಷಕರಾದರೂ ಹುಟ್ಟಿ ಬದುಕಿದ್ರೆ ನಮ್ಮ ಕನ್ನಡ ಶಾಲೆಗಳು ಉಳಿದಾವೇನೋ ಅಂಥೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಹೀಗೆ ಇವತ್ತು ನಮ್ಮ ಡಯಟಿಗೆ ಯಾರು ಬಂದರೆ ಅವ್ರದ್ದು ಮೊದಲನೇ ಅರ್ಜಿ ಇರುತ್ತೆ, ಸರ್ ನಮಗೊಂದು ಇಂಗ್ಲೀಷ್ ಮೀಡಿಯಮ್ ಸ್ಯಾಂಕ್ಷನ್ ಮಾಡಿ ಕೊಡಿ ಸರ್ ಅಂಥೇಳಿ. ಸೊ ಹೀಗೆ ಅಂದರೆ ಕನ್ನಡ ಮೀಡಿಯಮನ್ನು ಮೀರುವುದಕ್ಕೆ ಎಲ್ಲ ಕಡೆಯಿಂದ ಒತ್ತಡಗಳು ನಿರ್ಮಾಣವಾಗ್ತಾ ಇದ್ದಾವೆ. 1952ನೇ ಇಸ್ವಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ಹೈದರಾಬಾದಲ್ಲಾಗಿತ್ತು. ಅದರ ಅಧ್ಯಕ್ಷರಾಗಿ ಅನ ಕೃಷ್ಣರಾಯರಿದ್ದರು. ಅವರ ಭಾಷಣದ ಒಂದು ಸಾಲು ಈ ಥರ ಬರುತ್ತೆ: ಬೇರೆ ಬೇರೆ ಕಾರಣಗಳಿಂದ ಸಂಸ್ಕೃತವನ್ನು ಎಲ್ಲರೂ ತ್ಯಜಿಸಿಬಿಟ್ರೆ ಸಂಸ್ಕೃತ ಅಲ್ಲಿ ಇಲ್ಲಿ ಗರ್ಭಗುಡಿಗಳಲ್ಲಾದರೂ ಜೀವಂತವಾಗಿರುತ್ತೆ. ಜರ್ಮನ್ನಲ್ಲೋ ಜಪಾನ್ನಲ್ಲೋ ಸಂಸ್ಕೃತವನ್ನು ಓದಿದ ಕೆಲವರಾದರೂ ಪಂಡಿತರು ಸಂಸ್ಕೃತವನ್ನು ಉಳಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆದರೆ ಕನ್ನಡದ ಪರಿಸ್ಥಿತಿ ಹಾಗಿಲ್ಲ. ನಮಗೆ ಕನ್ನಡ ಬೇಡ ಅಂತಾದರೆ ಹತ್ತಿರದ ಅರಬ್ಬಿ ಸಮುದ್ರಕ್ಕೆ ಅದನ್ನು ನೂಕಿಬಿಡಿ, ಇಲ್ಲಿ ಇಂಗ್ಲೀಷು ಆಕ್ರಮಿಸಿಕೊಂಡು ಬರಲಿ ಅಂಥೇಳಿ ಅವರು ತುಂಬ ಒಂದು ಕಳಕಳಿಯಿಂದ ಒಂದು ಮಾತನ್ನು ಹೇಳ್ತಾರೆ. ಸೊ ಅದು 50ನೇ ಇಸ್ವಿನಲ್ಲಿ. ಈಗ 70 ವರ್ಷದ ನಂತರ ಸುಮಾರಾಗಿ ನಾವು ಅದೇ ಸ್ಥಿತಿಗೆ ಬಂದಿದ್ದೀವಿ. ಸಮುದ್ರಕ್ಕೆ ನಮ್ಮ ಕನ್ನಡವನ್ನು ದೂಡುವುದಕ್ಕೆ ನಾವೆಲ್ಲರೂ ಕೈ ಕೊಡುವಂತಹ ಜವಾಬ್ದಾರಿಯನ್ನು ಹೊರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕನ್ನಡ ಕಲಿತ್ರೆ ಏನೂ ಪ್ರಯೋಜನ ಇಲ್ಲ. ಇದು ನಮ್ಮ ಅನ್ನ ಕೊಡುವ ಭಾಷೆಯಾಗಿ ಉಳಿಲಿಲ್ಲ ಅಂಥೇಳಿ ನಾವೆಲ್ಲರೂ ಅಂದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯಾಕೆಂದರೆ ಅನ್ನ ಕೊಡೋದು ಯಾವುದು ಅಂದರೆ ಇಂಗ್ಲೀಷ್ ಕಲಿತ್ರೆ ಅನ್ನ ಕೊಡುತ್ತೆ ಅನ್ನುವಂಥ ಒಂದು ಭಾವನೆ ಜನಮಾನಸದಲ್ಲಿ ಬಿತ್ತುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ, ಅದನ್ನು ಹೊಟ್ಟು ಹಾಕುವುದಕ್ಕೆ ಯೋಚನೆ ಮಾಡಿದವರು. ಹಾಗಾಗಿ ನಾವು ಕನ್ನಡ ಉಳಿಯೋದೇ ಇಲ್ವಾ ಅಂತಂದರೆ, ಶಾಲೆಗಳಲ್ಲಿ ಕನ್ನಡ ಉಳಿದೇ ಇದ್ದರೆ ಅದರ ಮುಂದಿನ ಪೀಳಿಗೆ ಉಳಿಸುವುದು ಅತ್ಯಂತ ಕಷ್ಟವಾಗ್ಬಿಡುತ್ತೆ. ಶಾಲೆನಲ್ಲೇ ಕನ್ನಡ ಕಲಿದೇ ಇದ್ದರೆ ಮುಂದೆ ಅವರು ಅದನ್ನು ಕನ್ನಡ ಕಲಿತಾರೆ, ಓದ್ತಾರೆ, ಸಾಹಿತ್ಯದ ಪ್ರಸರಣಕ್ಕೆ ಸಹಾಯ ಮಾಡ್ತಾರೆ ಅಂತ ನಂಬೋದಕ್ಕೆ ಕಷ್ಟ. ಅವ್ರು ಹೇಳಿದರು, ಇಂಗ್ಲೀಷ್ ಮೀಡಿಯಮ್ ಅತ್ಲಾಗ ಇಂಗ್ಲೀಷು ಇಲ್ಲ, ಇತ್ಲಾಗ ಕನ್ನಡವೂ ಇಲ್ಲ ಅಂತೇಳಿ. ಭಾಷಾ ದಾರಿದ್ರ್ಯ ನಮ್ಮೆಲ್ಲರಿಗೂ ಇವತ್ತೊಂದು ದೊಡ್ಡ ಶಾಪವಾಗಿದೆ. ಯಾಕೆ ಅಂದರೆ
ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತ ಮಕ್ಕಳು ತುಂಬ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಅವರಿಗೆ ಅತ್ತಾಗ ಇಂಗ್ಲೀಷು ಬರಲ್ಲ, ಇತ್ಲ ಕನ್ನಡನೂ ಬರಲ್ಲ ಅನ್ನುವಂಥ ಒಂದು ಸ್ಥಿತಿನಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸುವ, ಕನ್ನಡವನ್ನು ಬೆಳೆಸುವ ಜವಾಬ್ದಾರಿಯನ್ನು ನಾವೆಲ್ಲರೂ ಸಂಘಟಿತವಾಗಿ ತಗೋಬೇಕಾಗತ್ತೆ. ಸೊ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂದರೆ ಒಂದು ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ಗಳಲ್ಲಿ ಎಷ್ಟು ಕನ್ನಡ ರೀಲ್ಸ್ಗಳು ಬರ್ತವೆ ಅನ್ನೋದನ್ನು ಒಂದು ಮಾನದಂಡವಾಗಿ ಇಟ್ಕೋಬೋದು. ಇವತ್ತು ನಾವು ನೋಡುವಾಗ ತಮಿಳು, ತೆಲುಗು ಮುಂತಾದ ರೀಲ್ಸ್ಗಳನ್ನು ನಾವು ನೋಡ್ತೀವಿ. ಅದು 2 ನಿಮಿಷ 3 ನಿಮಿಷದ್ದು ಆಗಿರುತ್ತೆ. ಅಲ್ಲಿ ನಮಗೆ ಭಾಷೆ ಇಂಪಾರ್ಟೆಂಟ್ ಆಗಲ್ಲ, ಆ ರೀಲ್ಸ್ ಕೊಡುವಂಥ ಸಂದೇಶ ಅದು ನಮಗೆ ಮಹತ್ವದ್ದಾಗಿ ಬರುತ್ತೆ. ಹೀಗೆ ಕನ್ನಡವನ್ನು ಉಳಿಸ್ಬೇಕಾದ್ರೆ ಡಿಜಿಟಲಿ ನಾವು ಅದರಲ್ಲಿ ಹೆಚ್ಚೆಚ್ಚು ಬಳಕೆಯನ್ನು ಮಾಡಬೇಕಾಗುವಂಥ ಅನಿವಾರ್ಯತೆ ಬರುತ್ತೆ. ನೀವು ATMಗೆ ಹೋಗಿ ದುಡ್ಡು ತೆಗಿಬೇಕು ಅಂದರೆ ಅಲ್ಲಿ ಆ ಭಾಷೆಯ ಆಯ್ಕೆ ಬರುತ್ತೆ, ಕನ್ನಡ, ಇಂಗ್ಲೀಷು ಮತ್ತು ಹಿಂದಿ ಅಂತೇಳಿ. ನಾವು ಎಷ್ಟು ಜನ ಕನ್ನಡಕ್ಕೆ ಒತ್ತುತ್ತೀವಿ ಅಂತೇಳಿ ಕೇಳಿದರೆ ಬಹಳ ಕಷ್ಟ. ಕನ್ನಡ ಒತ್ತಿ ನಾವು ಮುಂದಕ್ಕೆ ಹೋದ ಕೂಡಲೇ ಭಾಷೆ ಬದಲಾಯಿಸಬೇಕಾ ಅಂತ ಅದೇ ರೀಲ್ಸ್ ಅದೇ ಕೇಳುತ್ತೆ ATM. ಇಲ್ಲ, ನಾನು ಕನ್ನಡದಲ್ಲೇ ಮುಂದುವರಿತೀನಿ ಅಂದರೆ ನಮ್ಮ ದೊಡ್ಡ ಡೇಟಾ ಬೇಸಲ್ಲಿ ಎಷ್ಟು ಜನ ಕನ್ನಡ ಬೇಕು ಅಂತ ಆಯ್ಕೆ ಮಾಡಿದ್ರು ಅಂತ ಲೆಕ್ಕಾಚಾರ ಸಿಗುತ್ತೆ. ಅವರು ಮುಂದಿನ ಸಲ ಪ್ರೋಗ್ರಾಮನ್ನು ಸೆಟ್ ಮಾಡುವಾಗ ಕನ್ನಡ ಅನ್ನೋ ಆಪ್ಷನ್ ಇಡಬೇಕಾ ಇಡಬಾರ್ದಾ ಅಂತೇಳಿ ಅವ್ರು ನಿರ್ಧಾರ ಮಾಡ್ತಾರೆ. ಸೊ ಹೀಗೆ ಡಾಟಾ ಬೇಸ್ಗಾಗಿನಾದ್ರೂ ನಾವು ಕನ್ನಡವನ್ನು ಒತ್ತುವಂಥ ಪ್ರಯತ್ನಗಳನ್ನು ಮಾಡಬೇಕಾಗಿ ಬರುತ್ತೆ. ಸೊ ಆರಂಭಿಕ ದಿನಗಳಲ್ಲಿ ನಮ್ಮ GP ರಾಜರತ್ನಂ ಅವರು ಕನ್ನಡ ಮೇಷ್ಟ್ರಾಗಿ 3ನೇ ಕ್ಲಾಸಿಗೆ ಪಾಠ ಮಾಡುವಾಗ ಅಲ್ಲಿದ್ದಂಥ ಪಾಠಗಳ ಬಗ್ಗೆ ಅವ್ರು ಬರೀತಾರೆ. ಸೊ ದೇವರು ಎಂಬುದು ಇದೆಯೇ ಅಂತ ಒಂದು ಪಾಠ, ಇಂಗ್ಲೀಷರು ನಮ್ಮ ಊರಲ್ಲಿ ಈ ಪಾಠ ಮಾಡೋದಕ್ಕೆ ಇಟ್ಟಂಥ ಒಂದು ಪಾಠ ಯಾವುದು ಅಂದರೆ ದೇವರು ಎಂಬುದು ಇದೆಯೇ ಅಂಥೇಳಿ. ಸೊ ಈ ಪಾಠ ನಾನು ಸಿಲೆಬಸ್ಸಲ್ಲಿ ಇದೆ ಅಂಥೇಳಿ ಮಾಡಲೇಬೇಕಾಗಿತ್ತು. ಆದರೆ ನಮ್ಮ ಮಕ್ಕಳಿಗೆ ಅದರಲ್ಲಿ ಯಾವುದೇ ರಸ ಸಿಗ್ತಾ ಇರಲಿಲ್ಲ. ಅದಕ್ಕೆ ಆ ಮಕ್ಕಳೇ ಬಳಸ್ತಾ ಇರುವಂಥ ಭಾಷೆಯನ್ನು ಸೇರಿಸಿಕೊಂಡು ನಾನು ತುತ್ತೂರಿ ಅನ್ನುವಂಥ ಒಂದು ಪದ್ಯವನ್ನು ರಚನೆ ಮಾಡಿದೆ. ಮುಂದಿನ ಕೆಲವು ವರ್ಷಗಳ ಕಾಲ ಕನ್ನಡದ ತುತ್ತೂರಿ ಅಲ್ಲಲ್ಲಿ ಮೊಳಗೋದಕ್ಕೆ ಅದು ಸಾಧ್ಯ ಆಯಿತು ಅಂತೇಳಿ ಅವ್ರು ಬರೀತಾರೆ. ಹೀಗೆ ಪ್ರತಿಯೊಬ್ಬ ಶಾಲೆಯ ಶಿಕ್ಷಕ ಕೂಡ ನಮ್ಮ ಪರಿಸರದ ಭಾಷೆಯನ್ನು ಬಳಸ್ಕೊಳ್ತಾ ಅದನ್ನು ತನ್ನ ತರಗತಿ ಕೋಣೆ ಒಳಗಡೆ ತಂದಾಗ ಅಲ್ಲಿ ರೂಪುಗೊಳ್ಳುವಂತಹ ಒಂದು ಪದ್ಯಗಳು ಅವು ನಮ್ಮ ರಸಸ್ವಾದವನ್ನು ಹೆಚ್ಚಿಸುವಂಥ ಸಾಧ್ಯತೆಗಳಿದೆ. ಇದನ್ನು ನಮ್ಮ ಈ ಭಾಗದ ಹಲವಾರು ಶಿಕ್ಷಕರು ಕಂಡುಕೊಂಡಿದ್ದಾರೆ ಮತ್ತು ಅದನ್ನು ಮುಂದುವರಿಸೋದಕ್ಕೆ ಅವರು ತನ್ನದೇ ಆದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಹೀಗೆ ಕನ್ನಡವನ್ನು ನಾನು ನನ್ನ ಮಗಳಿಗೆ ಕನ್ನಡ ಮೀಡಿಯಂ ಶಾಲೆಗೆ ಯಾಕೆ ಹಾಕಿದೆ ಅಂದರೆ, ನಾನು ಪುಸ್ತಕ ಕೊಂಡ್ಕೊಳ್ಳೋದಕ್ಕೆ ಒಂದು 10-20 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ. ನಮ್ಮ ಮನೆ ಲೈಬ್ರರಿಲಿ ಇದು ಪುಸ್ತಕ ಇದ್ದರೆ ನಾನು ಹೋದ್ಮೇಲೆ ಇನ್ಯಾರು ಓದ್ತಾರಾ ಅಂತೇಳಿ ನೋಡುವಾಗ ನನ್ನ ಮಗಳಿಗೆ ಕನ್ನಡ ಮೀಡಿಯಮ್ಮಿಗೆ ಕಳಿಸಿದರೆ ಅವಳು ಓದಿ ಆಳು ಅನ್ನುವಂಥ ಒಂದು ಆಶಯದಿಂದ ನಾನು ಅವಳಿಗೆ ಕನ್ನಡ ಮೀಡಿಯಮ್ಮಿಗೆ ಸೇರಿಸಿದ್ದೆ. ಈಗ ಅವಳು ಪುಸ್ತಕ ಓದ್ತಾಳೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಆದರೆ ನಮ್ಮ ಪುಸ್ತಕದ ಪ್ರೀತಿ ಅದು ಮುಂದುವರೆದು ಹೋಗಬೇಕು ಅಂತ ಹೇಳಿದರೆ ನಾವು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಅಷ್ಟರ ಮಟ್ಟಿಗೆ ಪರಿಚಯಿಸಬೇಕು ಅಂಥೇಳಿ ನನಗನ್ಸುತ್ತೆ. ಇತ್ತೀಚೆಗೆ ಸುರತ್ಕಲ್ಲಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಕೆಲವು ಅಜ್ಜಿಯಂದರು ಬಂದಿದ್ದರು. ಅವ್ರಿಗೆ ಕನ್ನಡ ಬರೋದೇ ಇಲ್ಲ, ಅವ್ರು ತುಳುನೇ ಮಾತಾಡೋದು. ಆ ತುಳು ನಮ್ಮಲ್ಲಿ ಶಾಲೆಗಳಲ್ಲಿ ಹೇಳ್ಕೊಡುವಂಥ ಪರಿಸ್ಥಿತಿ ಇಲ್ಲ, ಅಥವಾ ಶಾಲೆಯಲ್ಲಿ ತುಳು ಹೇಳ್ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಸೇರುವಂಥ ಮಕ್ಕಳ ಸಂಖ್ಯೆ ಕೈ ಬೆರಳು ಎಣಿಸ್ಬೋದು. ಹೋದ ವರ್ಷ 72 ಜನ 3ನೇ ಭಾಷೆ ತುಳುವನ್ನು ಕಲಿತವರು ನಮ್ಮ ಕರ್ನಾಟಕದಲ್ಲಿ ಇರೋರು. ಸೊ ಅದರಿಂದ ತುಳು ಸತ್ತೋಗ್ಬಿಡುತ್ತಾ ಅಂದರೆ ಸತ್ತೋಗೋದಿಲ್ಲ, ತುಳು ಉಳಿಯುತ್ತೆ ಅಂತ ಅಜ್ಜಿಯಂದರು ಎಲ್ಲಿ ತನಕ ಇರ್ತಾರೋ ಅವರು ತಮ್ಮ ಮೊಮ್ಮಕ್ಕಳಿಗೆ ಆ ಭಾಷೆಯನ್ನು ಎಲ್ಲಿ ತನಕ ಹೇಳ್ಕೊಡ್ತಾರೋ ಅಲ್ಲಿ ತನಕ ತುಳು ಉಳಿಯುತ್ತೆ. ಅದೇ ಸ್ಥಿತಿ ಕನ್ನಡಕ್ಕೆ ಬಂದುಬಿಡುತ್ತಾ, ಕನ್ನಡವನ್ನು ತೃತೀಯ ಭಾಷೆಯಾಗಿಯೋ ಪ್ರಥಮ ಭಾಷೆಯಾಗಿಯೋ ಕಲಿಯುವವರ ಸಂಖ್ಯೆ ಆ ಮಟ್ಟಿಗೆ ಇಳಿಯುತ್ತಾ ಅನ್ನುವಂಥ ಆತಂಕ ಶಿಕ್ಷಣ ಕ್ಷೇತ್ರದಲ್ಲಿರುವ ನನಗಂತೂ ಇದೆ. ಆದರೆ ಬೇರೆ ಬೇರೆ ಭಾಗದಲ್ಲಿ, ಮಂಡ್ಯ, ಮೈಸೂರು, ಬೇರೆ ಬೇರೆ ಭಾಗದಲ್ಲಿ ಇವತ್ತು ಅಷ್ಟು ಗಾಢವಾಗಿ ಈ ಮಾಧ್ಯಮಗಳ ಪ್ರಭಾವ ಉಳಿದಿಲ್ಲ. ಅಂದರೆ ಬರ್ತಾ ಇದೆ, ಆದರೆ ಇಲ್ಲಿ ನಮಗೆ ಕಾಣಿಸುವಷ್ಟು ಗಾಢವಾಗಿ ಬಾಧಿಸ್ತಾ ಇಲ್ಲ ಅಂತಾದರೆ ಅಲ್ಲಿ ನಾವು ಆಶಾವಾದವನ್ನು ಇಟ್ಕೋಬಹುದು. ಸ್ವಲ್ಪ ಮಟ್ಟಿಗೆ ಕನ್ನಡ ಅಷ್ಟು ಬೇಗ ಶಾಲೆಗಳಿಂದ ಸತ್ತು ಹೋಗೋದಿಲ್ಲ ಅಂಥೇಳಿ ನಂಬುವುದಕ್ಕೆ ಒಂದು ಆಶಾವಾದವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಇರುವ ವ್ಯವಸ್ಥೆನಲ್ಲಿ ನಾವು ಕನ್ನಡ ಮಾಧ್ಯಮವನ್ನು, ಕನ್ನಡ ಭಾಷೆಯನ್ನು ಉಳಿಸುವ ಪ್ರಯತ್ನಗಳನ್ನು ಮಾಡುವಾಗ ನಮಗೆ ನೀತಿ ನಿಯಮಗಳಲ್ಲೂ ಒಂದಿಷ್ಟು ಅವಕಾಶಗಳು ಬೇಕಾಗತ್ತೆ. ಆ ನೀತಿಯ ಆಶಾವಾದ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿದೆ. ಅವ್ರೇನು ಹೇಳ್ತಾರೆ ಅಂದರೆ, ಸಾಧ್ಯವಾದ ಕಡೆಗಳಲ್ಲೆಲ್ಲ 1ರಿಂದ 5ನೇ ತರಗತಿಯಲ್ಲಿ
ತವರ ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ನಾಗರಾಜ್ ಶೆಟ್ಟರು ಹೇಳಿದರು, ಅವ್ರ ಶಾಲೆಗೂ ಸುತ್ತೋಲೆ ಬಂದಿದೆ. CBSE, ICSE, ಸ್ಟೇಟ್ ಸಿಲೆಬಸ್ ಎಲ್ಲ ಕಡೆಯಲ್ಲೂ 1ರಿಂದ 5ನೇ ಕ್ಲಾಸಿನವರೆಗೆ ಸ್ಥಳೀಯ ಭಾಷೆಯಲ್ಲಿ ಸ್ಥಳೀಯ ಮಾಧ್ಯಮದಲ್ಲಿ ಕಳಿಸೋದಕ್ಕೆ ಉತ್ತೇಜನವನ್ನು ನೀಡುವಂತಹ NCERTಯ ನಿರ್ದೇಶನಗಳು ಈಗಾಗಲೇ ಬಂದಿವೆ. ಸೊ ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೇಗೆ ತಪ್ಪಿಸ್ಕೊಳ್ಬೋದು ಅಂತೇಳಿ ತುಂಬ ಜನ ಆಡಳಿತಗಾರರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಇದರಲ್ಲಿ ತುಳು ಭಾಷೆ ಮಾತಾಡೋರು ಹೆಚ್ಚಿದ್ದಾರೆ, ಹಾಗಾಗಿ ನಾವು ಕನ್ನಡದಲ್ಲಿ ಹೇಳ್ಕೊಡೋದಿಲ್ಲ, ಇಂಗ್ಲೀಷೇ ಹೇಳ್ಕೊಡ್ತೀವಿ ಅಂಥೇಳಿ ಅವರು ಬೇರೆ ಬೇರೆ ರೀತಿ ಪ್ರಯತ್ನ ಮಾಡ್ಬೋದು. ನಮ್ಮ ಕನ್ನಡದ ಒಂದು ಇಲಾಖಾ ಸುತ್ತೋಲೆ ಅಥವಾ ಒಂದು ಗಜೆಟ್ ನೋಟಿಫಿಕೇಷನ್ ಬಂದಿದೆ. 1ರಿಂದ 10ನೇ ಕ್ಲಾಸ್ವರೆಗೆ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಯಲೇಬೇಕು. ಆ ಥರ ಕಲಿದೇ ಇರುವುದಕ್ಕೆ ಅವಕಾಶಗಳೇ ಇಲ್ಲ ಅನ್ನುವಂಥ ಒಂದು ಏನು ಹೇಳ್ತೀವಿ ಇಲಾಖೆಯ ಒಂದು ಏನು ಹೇಳ್ಬೋದು ಅದನ್ನು ಕಾನೂನು ಈಗಾಗಲೇ ಜಾರಿನಲ್ಲಿ ಬಂದಿದೆ. 2023ರಿಂದ 10ನೇ ಕ್ಲಾಸಲ್ಲಿ ಆ ಮಕ್ಕಳು ಐದರ್ ಕನ್ನಡ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಕಲಿಯಲೇಬೇಕಾದಂಥ ಕಟ್ಟಾಜ್ಞೆ ಕರ್ನಾಟಕ ಸರ್ಕಾರದಿಂದ ಕೂಡ ಬಂದಿದೆ. ಹಾಗಾಗಿ ನಾವು ಶಾಲೆಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸುವಾಗ ಇದು ಅನ್ನ ನೀಡುವ ಭಾಷೆಯಾಗಿ ಉಳಿಬೇಕು. ಅಂದರೆ ಉದಾಹರಣೆಗೆ ನಮ್ಮಲ್ಲೀಗ ನಿರುದ್ಯೋಗಿ ಯುವಕರಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂದರೆ ಕನ್ನಡ MA ಮಾಡಿಕೊಂಡವರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿದ್ದಾರೆ. ಹಾಗೇನಾಗುತ್ತೆ, ನಿಧಾನವಾಗಿ ಕನ್ನಡ MA ಕ್ಲಾಸ್ಗಳು ನಮ್ಮ ವಿಶ್ವವಿದ್ಯಾನಿಲಯದಿಂದ ನಿಧಾನವಾಗಿ ಹಿಂದಕ್ಕೆ ಸರಿಯುವಂಥ ಅನಿವಾರ್ಯತೆ ಬರುತ್ತೆ. ಸೊ MA ಕಲಿತವರು ಅಥವಾ ಕನ್ನಡದಲ್ಲಿ BEd ಮಾಡಿದವರು ಉಳಿಬೇಕು ಅಂದರೆ ಈ 2 ಕಾನೂನುಗಳು ನಮಗೆ ಸಹಾಯಕ್ಕೆ ಬರ್ತವೆ. ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಇನ್ನೊಂದು ಅಧಿಸೂಚನೆ ಕನ್ನಡ ಕಡ್ಡಾಯ ಅಧಿಸೂಚನೆ ಕರ್ನಾಟಕ ಸರ್ಕಾರದ್ದು. ಇವೆರಡನ್ನು ನಾವು ಕಡ್ಡಾಯವಾಗಿ ಎಲ್ಲ ಸಾಹಿತ್ಯಪರ ಸಂಘಟನೆಗಳು ಪ್ರಯತ್ನವನ್ನು ಮಾಡಿ ಉಳಿಸ್ಕೊಳ್ಳೋದಾದರೆ ಆಗ ಕನ್ನಡದ ಉಳಿವಿಗೆ ಒಂದು ಆಶಾಕಿರಣ ನಮ್ಮ ಶಾಲೆಗಳಲ್ಲೂ ಕಾಣುತ್ತೆ ಅಂತೇಳಿ ಹೇಳ್ತಾ, ಯಾರೆಲ್ಲ ತಮ್ಮ ಮಕ್ಕಳನ್ನು ಕನ್ನಡ ಮೀಡಿಯಂ ಶಾಲೆಗೆ ಇವತ್ತಿಗೂ ಕಳಿಸ್ತಾ ಇದ್ದಾರೋ ಅವರಿಗೆ ಇಲಾಖೆಯ ಪ್ರತಿನಿಧಿಯಾಗಿ ನಾನು ಕೈ ಮುಗಿದು ವಂದನೆಗಳನ್ನು ಸಲ್ಲಿಸ್ತಾ, ಮುಂದೆ ಕೂಡ ನಾವು ಕನ್ನಡವನ್ನು ಕಲಿಸಿದರೆ ನಮ್ಮ ಮಕ್ಕಳು ನಿರುಪಯುಕ್ತರಾಗಲಿಕ್ಕಿಲ್ಲ. ಅವರು ಸಮಾಜದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಖಂಡಿತವಾಗಿ ಕೊಡುವಷ್ಟು ಶಕ್ತಿ ಮತ್ತು ಪುಷ್ಟಿ ನಮ್ಮ ಕನ್ನಡ ಭಾಷೆಗಿದೆ. ಅದನ್ನು ನಾವು ಪ್ರೀತಿಯಿಂದ ಉಳಿಸಿ ಬೆಳೆಸೋಣ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶಿಕ್ಷಣ ಮಾಧ್ಯಮ ಕನ್ನಡ ಆಗಬೇಕು, ಅದರ ಅನಿವಾರ್ಯತೆ ಏನು ಅನ್ನೋದನ್ನು ನಮ್ಮ ಪೋಷಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಂಬುದನ್ನು ಅನೇಕ ನಿದರ್ಶನಗಳ ಮೂಲಕ ಶ್ರುತಪಡಿಸಿದಂತಹ ಡಾಕ್ಟರ್ ಅಶೋಕ್ ಕಾಮತ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಸಮ್ಮೇಳನಾಧ್ಯಕ್ಷರಾದಂಥ ಗೋಪಾಲ್ ಶೆಟ್ಟಿ ಅವರಿಗೂ ಹಾಗೂ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ನೀಲಾವರ ಸುರೇಂದ್ರ ಅಡಿಗ ಅವರಿಗೂ ಹಾಗೂ ಎಲ್ಲ ಪ್ರೇಕ್ಷಕ ಮಹಾಶಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಅನುವು ಮಾಡಿಕೊಡುತ್ತಾ ನಿರ್ಗಮಿಸುತ್ತಿದ್ದೇನೆ. ಧನ್ಯವಾದಗಳು. ಬಹಳ ಸುಂದರವಾದಂತಹ ಗೋಷ್ಠಿ ನಿರ್ವಹಣೆಯನ್ನು ಮಾಡಿಕೊಟ್ಟಿದ್ದೀರಿ ಸರ್. ಶ್ರೀಯುತ ಪ್ರವೀಣ್ ಕುಮಾರ್ ಎಸ್ ಅವರ ನಿರ್ವಹಣೆಯಲ್ಲಿ ಮೂಡಿಬಂದಂತಹ ಅಂದು ಇಂದು ಮುಂದು ಎನ್ನುವಂತಹ ಗೋಷ್ಠಿಯನ್ನು ನಡೆಸಿಕೊಟ್ಟವರು, ನಮ್ಮೆಲ್ಲರ ಮಾರ್ಗದರ್ಶಕರು, ಶಿಕ್ಷಣ ಕ್ಷೇತ್ರದಲ್ಲಿಯೇ ಎಲ್ಲರೂ ಕೂಡ ಆಧರಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದವರು, ಮಾನ್ಯ ಪ್ರಾಂಶುಪಾಲರು ಡಯಟ್ ಉಡುಪಿ. ಆ ಮೂಲಕವಾಗಿ ಶಿಕ್ಷಣ